ಹಾಯ್ ನಮಸ್ತೆ. ಇದು ನಿನ್ನೆ ಮಿನಿ ಬ್ಲಾಗ್ ಆಗಿತ್ತು. ಅತ್ತೆಗೆ ಪಾಪ ತುಂಬ ಬೇಜಾರಾಗ್ಬಿಟ್ಟಿದೆ. ಚಿನಿಮಾ ಎಲ್ಲ ಊರಿಗೆ ಹೋಗಿದ್ದಾಳೆ. ಕೂತ್ಕೊಂಡು ಟಿ ವಿ ನೋಡ್ತಾರೆ, ಮತ್ತೆ ಮಲ್ಕೊಂಡು ಟಿ ವಿ ನೋಡ್ತಾರೆ. ಅವ್ರಿಗೆ ಟೈಮ್ ಪಾಸ್ ಆಗೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ ಚಿನಿಮಾ ಇಲ್ಲ ಅಂತೇಳ್ಬಿಟ್ಟು. ಮತ್ತು ನಾವೂ ಡಿಮಾರ್ಟ್ಗೆ ಹೋಗ್ಬೇಕಾಗಿತ್ತು. ಹೋದ್ವಿ ರೇಷನ್ ಐಟಮ್ ತೊಗೊಂಬರೋದಕ್ಕೆ. ಹಂಗೆ ಬರ್ತಾ ತರಕಾರಿ ತೊಗೊಂಬಂದ್ವಿ. ಅತ್ತೆಗೆ ತರಕಾರಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ದಾರೆ. ಮತ್ತು ನಾನು ರೇಷನ್ ಐಟಮ್ ಎಲ್ಲ ಜೋಡಿಸ್ಕೊಂಡು ಇನ್ನು ಅಡುಗೆ ಜಾಸ್ತಿ ಮಾಡಬೇಕಲ್ಲ. ಇಲ್ಲಿ ನಾರ್ಮಲ್ ಅಂಗಡಿಗಿಂತ ಅಲ್ಲಿ ಡಿಮಾರ್ಟಲ್ಲಿ 10-20 ರೂಪಾಯಿ ಡಿಫ್ರೆನ್ಸ್ ಬಂದೇ ಬರುತ್ತೆ. ನಾರ್ಮಲ್ ಅಂಗಡಿ ಆದರೆ 20 ರೂಪಾಯಿ ಅಷ್ಟು 30 ರೂಪಾಯಿ ಅಷ್ಟು ಜಾಸ್ತಿನೇ ಆಗುತ್ತೆ. ಹಂಗಾಗಿ ಡಿಮಾರ್ಟ್ಗೆ ಹೋಗಿದ್ವಿ. ಆಮೇಲೆ ಬಂದಿದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಅತ್ತೆ ಟೀ ಮಾಡಮ್ಮ ಸ್ವಲ್ಪ ಅಂದರು. ಟೀ ಮಾಡಿಕೊಟ್ಟೆ. ಬ್ರೆಡ್ ತೊಗೊಂಬಂದಿದ್ದೆ, ಬ್ರೆಡ್ ಕೊಟ್ಟೆ, ತಿಂದರು. ಮತ್ತು ನಾನು ಹಂಗೆ ಕೂತ್ಕೊಂಡು ಸ್ವಲ್ಪ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಾದ್ಮೇಲೆ ಮತ್ತು ಮಾಮೂಲಿ ಏನು ಅಡುಗೆ ಮಾಡಬೇಕಾಗಿತ್ತಲ್ಲ, ಚಪಾತಿ ಊಟ ಆರ್ಡ್ರ್ ಇತ್ತು ಇವತ್ತು. ಚಪಾತಿ, ಆಲೂಗಡ್ಡೆ ಪಲ್ಯ ಮತ್ತು ಮಸೊಪ್ಪು ಸಾಂಬಾರು, ಅನ್ನ, ರಸಮ್ಮು, ಮಜ್ಜಿಗೆ ಇಷ್ಟು ಮಾಡಿದೆ. ಆಮೇಲೆ ಎಲ್ಲ ಮಾಡಿಬಿಟ್ಟು ಮತ್ತು ಇನ್ನೊಂದು ಆರ್ಡ್ರ್ ಇತ್ತು. 5 ಮುದ್ದೆ ಬೇಕು ಅಂತ ಕೇಳಿದರು. ಅವ್ರಿಗೂ ಸಹ 5 ಮುದ್ದೆ ಮಾಡಿಕೊಟ್ಟು, ಹೆಂಗೆ ಮಸೊಪ್ಪು ಸಾಂಬಾರು ಇತ್ತಲ್ವ, ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸು ಹಾಕಿ ಅವ್ರಿಗೂ ಕಳಿಸ್ದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಚೇಂಜಸ್ ಇದ್ದರೆ ಹೇಳಿ, ಮಾಡ್ಕೊತೀನಿ. ಥ್ಯಾಂಕ್ ಯು.